ಹಾಯ್ ಸ್ಟೂಡೆಂಟ್ಸ್, ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆವ್ರೇಜ್ ಸ್ಟೂಡೆಂಟ್ ಇದ್ದವರು 95% ಸ್ಕೋರ್ ಮಾಡೋದು ಹೇಗೆ, ಅಥವಾ ಟಾಪರ್ ಆಗೋದು ಹೇಗೆ, ಟಾಪರ್ ಆಗಬೇಕು ಅಂದರೆ ಹೆಂಗೆ ಓದಬೇಕು, ಏನು ಪ್ರಿಪೇರ್ ಮಾಡಬೇಕು, ಯಾವ ಥರ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಆ್ಯಂಡ್ ಯೂಸಬಲ್ ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್ ಆವ್ರೇಜ್ ಸ್ಟೂಡೆಂಟಿಂದ 95% ತೆಗೆಯೋದು ಹೇಗೆ. ಆವ್ರೇಜ್ ಅಂತ ಅಂದರೆ 60% ಬಿಲೋ 60%, 50 to 60%. ಓಕೆ, ಸೊ ಆ ಸ್ಟೂಡೆಂಟ್ಸು 95% ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ಮಾರ್ಟ್ ಸ್ಟ್ರಾಟಜಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕ್ಸ್ ಇನ್ಕ್ರೀಸಸ್ ವೆನ್ ಸ್ಟ್ರಾಟಜಿ ಚೇಂಜಸ್. ಒಂದೇ ಪ್ಲಾನ್ ಅಲ್ಲಿ, ಒಂದೇ ಮೆಥಡ್ ಅಲ್ಲಿ, ಒಂದೇ ಸ್ಟ್ರಾಟಜಿಲಿ ಓದಿದ್ರೆ ಮಾರ್ಕ್ಸ್ ಇನ್ಕ್ರೀಸ್ ಆಗಲ್ಲ. ಇನ್ಕ್ರೀಸ್ ಆಗಬೇಕು ಮಾರ್ಕ್ಸ್ ಅಂತ ಅಂದ್ರೆ ಕೆಲವೊಂದು ಪ್ಲಾನ್ ಸ್ಟ್ರಾಟಜಿನ ಚೇಂಜ್ ಮಾಡಬೇಕಾಗತ್ತೆ. ಓಕೆ, ಸೊ ಒಂದು ಸ್ಲೋಗನ್ ನಾನು ಹೇಳಕ್ ಇಷ್ಟಪಡ್ತೀನಿ. ಒನ್ ಕನ್ಫ್ಯೂಸ್ಡ್ ಸ್ಟೂಡೆಂಟ್ ಟು ಒನ್ ಕಾನ್ಫಿಡೆಂಟ್ ಟಾಪರ್. ಸೊ ಆವ್ರೇಜ್ ಸ್ಟೂಡೆಂಟ್ಸ್ ಅಂತ ಅಂದ್ರೆ ಅವರಿಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಟಾಪರ್ಸ್ ಅಂದ್ರೆ ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ. ಸೊ ಕನ್ಫ್ಯೂಸ್ಡ್ ಸ್ಟೂಡೆಂಟ್ ಇಂದ ಟಾಪರ್ ಆಗಬೇಕು ಅಂತ ಅಂದ್ರೆ, ಕಾನ್ಫಿಡೆಂಟ್ ಟಾಪರ್ ಆಗಬೇಕು ಅಂದ್ರೆ ನಾನು ಹೇಳೋ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸ್ಕೋರ್ ಬರೋದ್ರಲ್ಲಿ ಯಾವುದೇ ತರದ ಡೌಟ್ ಇಲ್ಲ. ಓಕೆ, ಒಂದು ದೊಡ್ಡ ಸತ್ಯ, ಬಿಗ್ಗೆಸ್ಟ್ ಟ್ರೂತ್ ಏನ್ ಗೊತ್ತಾ? ಟಾಪರ್ಸ್ ಆರ್ ನಾಟ್ ಬಾರ್ನ್ ಸ್ಮಾರ್ಟ್. ಹುಟ್ತಾನೆ ಯಾರು ಟಾಪರ್ಸ್ ಆಗಿರೋಲ್ಲ. ಓಕೆ, ಎಲ್ಲಾರ್ಗೂ ಒಂದೇ ಬ್ರೈನ್, 2 ಕಣ್ಣು, 2 ಕಿವಿ, ಒಂದು ಮೂಗು, ಒಂದು ಬಾಯಿ, 2 ಕಾಲು, 2 ಕೈ, ಎಲ್ಲಾರ್ಗೂ ಒಂದೇ ತರ ಇರುತ್ತೆ. ಓಕೆನಾ? ಬಟ್ ಟಾಪರ್ಸ್ ಆಗ್ಬೇಕು ಅಂತ ಅಂದ್ರೆ, ಟಾಪರ್ಸ್ ಆದವ್ರು ಏನ್ ಮಾಡ್ತಾರೆ ಗೊತ್ತಾ? ಕೆಲವೊಂದು ಸ್ವಲ್ಪ ಚೇಂಜಸ್ ಒಂದು ಅವರ ಬಿಹೇವಿಯರ್ ಅಲ್ಲಿ, ಅದು ಥಿಂಕಿಂಗ್ ಕೆಪಾಸಿಟಿಯಲ್ಲಿ, ಓದೋ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತಾರೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು. ಓಕೆ, ಸೊ ದ ಫಾಲೋ ದ ಸಿಸ್ಟಮ್. ಓಕೆ, ಟಾಪರ್ಸ್ ಏನ್ ಮಾಡ್ತಾರೆ, ಒಂದು ಸಿಸ್ಟಮ್ ಅನ್ನೋದಿರುತ್ತೆ. ಸೊ ಅವರೊಂದು ಸಿಸ್ಟಮ್ ಅಂದ್ರೆ, ಇದನ್ನ ಹಿಂಗೆ ಓದಬೇಕು, ಈ ಸಬ್ಜೆಕ್ಟ್ನ ಇದನ್ನ ಹಿಂಗೆ ಪ್ರಾಕ್ಟೀಸ್ ಮಾಡಬೇಕು, ಮ್ಯಾಥ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಅಥವಾ ಬೇರೆ ಸಬ್ಜೆಕ್ಟ್ಸ್ ಕೆಲವರಿಗೆ ಬರ್ದ್ರೇನೆ ತಲೆಯಲ್ಲಿ ಉಳ್ಕೊಳ್ಳೋದು, ಬೇರೆಯವ್ರಿಗೆ ಓದಿದ್ರೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಒಂದು ಸಿಸ್ಟಮ್ ಅವರೇ ಮಾಡ್ಕೊಂಡಿರ್ತಾರೆ, ಅದನ್ನ ಅವ್ರು ಫಾಲೋ ಮಾಡ್ತಾ ಇರ್ತಾರೆ. ರಿವೈಸ್ ಪ್ರಾಪರ್ಲಿ ಅಂದ್ರೆ ರಿವಿಷನ್ ತುಂಬಾ ಇಂಪಾರ್ಟೆಂಟ್. ರಿವೈಸ್ ಮಾಡ್ದಲೆ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಅಥವಾ ಮೆಮೊರಿ ಪವರ್ ಅಲ್ಲಿ ಕೂತ್ಕೊಳ್ಳಕ್ ಸಾಧ್ಯನೇ ಇಲ್ಲ ಯಾವ ವಿಷಯನೂ. ಅದು ಅವ್ರಿಗೆ ಅರ್ಥ ಆಗಿರುತ್ತೆ. ಪ್ರಾಕ್ಟೀಸ್ ರೈಟಿಂಗ್, ಪ್ರತಿನಿತ್ಯ ಬರೆದು ಕಲಿತಾರೆ. ದೆನ್ ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ನಾವು ಓದೋಕ್ ಕೂತಾಗ ನಮ್ಮ ಮೈಂಡು ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗದೆ ಇರೋ ತರ ಹೆಂಗ್ ಓದಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಓಕೆ, ದೆನ್ ಸ್ಟಡಿ ಕನ್ಸಿಸ್ಟೆಂಟ್ಲಿ. ಪ್ರತಿ ದಿನ ಇಷ್ಟು ಅವರ್ ಓದ್ತೀನಿ ಅಂದ್ರೆ ಇಷ್ಟು ಅವರ್ ಓದ್ತಾರೆ ಟಾಪರ್ಸ್. ಈ ತರ ಕೆಲವೊಂದು ಸ್ಮಾರ್ಟ್ ಟೆಕ್ನಿಕ್ನ ಅವರು ಪ್ರತಿದಿನ ಫಾಲೋ ಮಾಡೋದ್ರಿಂದ ಅವರು ಟಾಪರ್ ಆಗೇ ಇರ್ತಾರೆ. ಇದನ್ನೆಲ್ಲ ಕೆಲವ್ರು ಏನ್ ಮಾಡ್ತಾರೆ, ಫಾಲೋ ಮಾಡಲ್ಲ. ಅಯ್ಯೋ ಯಾರು ದಿನ ಓದ್ತಾರೆ ಅಂದವರು ಆವರೇಜ್ ಸ್ಟೂಡೆಂಟ್ಸ್ ಆಗೇ ಇರ್ತಾರೆ, ಟಾಪರ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ರಿಯಾಲಿಟಿ ಏನಂತಂದ್ರೆ 95% ಇಸ್ ಪಾಸಿಬಲ್ ಈವನ್ ಫಾರ್ ಆವರೇಜ್ ಸ್ಟೂಡೆಂಟ್ಸ್. ಆವರೇಜ್ ಸ್ಟೂಡೆಂಟ್ಸ್ಗೂ 95% ತೆಗೆಯೋ ತಾಕತ್ತಿದೆ. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವೈ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸ್ಟೇ ಆವ್ರೇಜ್. ಆವ್ರೇಜ್ ಅಂತ ಒಂದು ಕ್ಲಾಸಲ್ಲಿ ಒಂದು 60 ಜನ ಇದ್ದಾರೆ ಅಂತ ಅಂದ್ರೆ, ಆ 60 ಜನದಲ್ಲಿ ಒಂದು 45-50 ಜನ ನಾರ್ಮಲ್ ಸ್ಟೂಡೆಂಟ್ಸ್, ಆವ್ರೇಜ್. ಒಂದು 10 ಜನ ಟಾಪರ್ಸ್ 95% ತೆಗೆಯುವಂಥವ್ರು ಇರ್ತಾರೆ. ಯಾಕೆ ಅಷ್ಟೊಂದು ಜನ ತುಂಬಾ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆವ್ರೇಜ್ ಸ್ಟೂಡೆಂಟ್ಸ್ ಆಗಿರ್ತಾರೆ? ಯಾಕೆ ಗೊತ್ತಾ? ಅವ್ರು ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನೇನು? ರೀಡಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ಓದುವಾಗ ಅರ್ಥ ಮಾಡ್ಕೊಂಡು ಓದ್ತಾರೆ ಟಾಪರ್ಸ್. ಬಟ್ ಆವ್ರೇಜ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸುಮ್ಮನೆ ನ್ಯೂಸ್ ಪೇಪರ್ ಓದ್ದಂಗೆ ಓದ್ತಾ ಹೋಗ್ತಾರೆ. ಅದೊಂದು ತಪ್ಪು. ದೆನ್ ರಿವಿಷನ್, ನೋ ರಿವಿಷನ್. ರಿವಿಷನ್ನೇ ಮಾಡಲ್ಲ ಅವರು. ಸುಮ್ಮನೆ ಒಂದ್ಸತಿ ಓದಿರ್ತಾರೆ, ಹೋಗಿ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಮರ್ತು ಹೋಗುತ್ತೆ. ಓಕೆ, ಸ್ಟಡಿಂಗ್ ರ್ಯಾಂಡಮ್ಲಿ. ಯಾವ ಸಬ್ಜೆಕ್ಟ್ನ ಹೆಂಗ್ ಓದಬೇಕು, ಏನ್ ಓದಬೇಕು ಅಂತ ತಿಳ್ಕೊಂಡಲ್ಲೇ ಸುಮ್ಮನೆ ಬೇಕಾಬಿಟ್ಟು 1 ಚಾಪ್ಟರ್, 10ನೇ ಚಾಪ್ಟರ್, 5ನೇ ಚಾಪ್ಟರ್ ಸುಮ್ಮನೆ ಬೇಕಾಬಿಟ್ಟು ಓದ್ತಾ ಹೋಗ್ತಾರೆ. ಓಕೆನಾ? ಈ ತರ ಆಗುತ್ತೆ. ಓಕೆ, ದೆನ್ ಸ್ಟಡಿಂಗ್ ರ್ಯಾಂಡಮ್ಲಿ. ಫಿಯರ್ ಆಫ್ ಮ್ಯಾಥ್ಸ್ ಬಗ್ಗೆ ಭಯ ಇರುತ್ತೆ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್, ವಾಚಿಂಗ್ ಮೋಟಿವೇಶನಲ್ ಓನ್ಲಿ, ದೆನ್ ನೋ ರೈಟಿಂಗ್ ಪ್ರಾಕ್ಟೀಸ್. ಲೋ ಕಾನ್ಫಿಡೆನ್ಸ್ ಈಕ್ವಲ್ಸ್ ಲೋ ಮಾರ್ಕ್ಸ್. ಲೋ ಕಾನ್ಫಿಡೆನ್ಸ್ ಈಕ್ವಲ್ಸ್ ಲೋ ಮಾರ್ಕ್ಸ್. ಓಕೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟು ತಪ್ಪುಗಳನ್ನ ಮಾಡೋದ್ರಿಂದ ಆವರೇಜ್ ಸ್ಟೂಡೆಂಟ್ಸ್ ಆಗಿ ಉಳ್ಕೊತಾರೆ. ಓಕೆ, ನೆಕ್ಸ್ಟ್ ದ 95% ಫಾರ್ಮುಲಾ ಏನಿದೆ ಗೊತ್ತಾ? ಬರೀ 4 ಸ್ಟೆಪ್. ಏನು? ಅಂಡರ್ಸ್ಟ್ಯಾಂಡ್, ರಿವೈಸ್, ಪ್ರಾಕ್ಟೀಸ್, ರಿಪೀಟ್.
ರಿವಿಷನ್ ಕ್ರಿಯೇಟ್ಸ್ ಟಾಪರ್ಸ್. ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಓದಿ, ಅದನ್ನ ರಿವೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಬರೆದು ಈ ಫಸ್ಟ್ 3 ಸ್ಟೆಪ್ಸ್ನ ರಿಪೀಟ್ ಮಾಡಿ. ರಿವಿಷನ್ ಕ್ರಿಯೇಟ್ಸ್ ಟಾಪರ್ಸ್, ರಿವಿಷನ್ ಇಂಪ್ರೂವ್ಸ್ ಮೆಮೊರಿ. ಓಕೆ, ನೆನಪಲ್ಲಿರಲಿ. ನೆಕ್ಸ್ಟ್, ಸಬ್ಜೆಕ್ಟ್ ವೈಸ್ ಈಗ 95% ಬರಬೇಕು ಅಂತ ಅಂದ್ರೆ ನಿಮಗೆ 600+ ಮಾರ್ಕ್ಸ್ ಬರಬೇಕು. ಸೊ ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ಮಾರ್ಕ್ಸ್ ತೆಗಿಬೇಕು ಅಂತಲೂ ನಾನು ಹೇಳಿದ್ದೀನಿ. ನೋಡ್ಕೊಳ್ಳಿ, ಮ್ಯಾಥ್ಸಲ್ಲಿ 95+, ಸೈನ್ಸಲ್ಲಿ 90, ಸೋಷಿಯಲ್ 95+, ಇಂಗ್ಲೀಷಲ್ಲಿ 85+, ಕನ್ನಡ 90+, ಹಿಂದಿ 85+. ಸೊ ಇಷ್ಟು ತೆಗೆದ್ರೆ ನಿಮಗೆ ಖಂಡಿತವಾಗ್ಲೂ 600 ಎಬೋ ಬಂದೇ ಬರುತ್ತೆ. ನಾನು ಈ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಕೂಡ ಕೊಟ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ದ ಪವರ್ ಆಫ್ ರಿವಿಷನ್, 3 ರಿವಿಷನ್ ಸಿಸ್ಟಮ್ ಏನೇನು? ಸೊ ರಿವಿಷನ್ 1, ಒಂದ್ಸತಿ ಓದಿದ್ದನ್ನ ವಿತಿನ್ 24 hours ರಿವೈಸ್ ಮಾಡಿ. ಅದಾದ್ಮೇಲೆ 7 days ಆದ್ಮೇಲೆ ರಿವೈಸ್ ಮಾಡಿ. ಅದಾದ್ಮೇಲೆ ಬಿಫೋರ್ ಎಕ್ಸಾಮ್ ರಿವೈಸ್ ಮಾಡಿ. ಓಕೆನಾ? ರಿಸಲ್ಟ್ ಏನ್ ಗೊತ್ತಾ? ಲಾಂಗ್ ಟರ್ಮ್ ಮೆಮೊರಿ. ಈ 3 ಸ್ಟೆಪ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ತಲೆಯಲ್ಲಿ ತುಂಬಾ ದಿನಗಳ ತನಕ ಓದಿರೋದು ಉಳ್ಕೊಳ್ಳುತ್ತೆ ನೆನಪಿನ ಶಕ್ತಿಲಿ. ಓಕೆ, ನೆಕ್ಸ್ಟ್, ಹೌ ಟಾಪರ್ಸ್ ಸ್ಟಡಿ. ಹೆಂಗೆ ಟಾಪರ್ಸ್ ಹೆಂಗ್ ಓದ್ತಾರೆ? ಅವ್ರು ಜಾಸ್ತಿ ಬರೀತಾರೆ, ಬರ್ದು ಕಲಿತಾರೆ. ಅದಾದ್ಮೇಲೆ ಡೈಲಿ ರಿವಿಷನ್ ಮಾಡ್ತಾರೆ, ಪ್ರತಿದಿನ ರಿವಿಷನ್, ಹೊಸ ಹೊಸ ವಿಷಯ ಕಲಿತಿರ್ತಾರೆ, ಪ್ರತಿದಿನ ರಿವೈಸ್ ಮಾಡ್ತಾ ಇರ್ತಾರೆ. ದೆನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾರೆ, ಓಲ್ಡ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾರೆ ಎಕ್ಸಾಮ್ ಟೈಮಲ್ಲಿ. ಯಾವಾಗಲೂ ಏನು ಬೇಕಾಗಿರಲ್ಲ, ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡ್ಕೊಂಡ್ರೆ ಆಯ್ತು. ಅನಲೈಸ್ ಮಿಸ್ಟೇಕ್ಸ್, ಅವ್ರು ಮಾಡಿರೋ ತಪ್ಪು ಎಲ್ಲಿ ತಪ್ಪಾಗಿದೆ, ನಾನು ಓದಿದ್ದು ಯಾಕೆ ನೆನಪಲ್ಲಿಲ್ಲ ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ಓಕೆ, ಅದಾದ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ಸೊ ಆವ್ರೇಜ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಬರೀ ಓದೋದು, ಎಕ್ಸಾಮ್ ಹಿಂದಿನ ದಿವಸ ಓದೋದು, ದೆನ್ ವೀಕ್ ಸಬ್ಜೆಕ್ಟ್ಸ್ನ ಇಗ್ನೋರ್ ಮಾಡ್ಬಿಡ್ತಾರೆ. ಸೊ ಇದು ತಪ್ಪು. ಇದು ಡಿಫರೆನ್ಸ್ ಬಿಟ್ವೀನ್ ಟಾಪರ್ ಸ್ಟೂಡೆಂಟ್ಸ್ ಅಂಡ್ ಆವ್ರೇಜ್ ಸ್ಟೂಡೆಂಟ್ಸ್. ಸೊ ಯುವರ್ ಕರೆಂಟ್ ಮಾರ್ಕ್ಸ್ ಇಸ್ ನಾಟ್ ಈಕ್ವಲ್ ಟು ಫ್ಯೂಚರ್. ಇವತ್ತು ನೀವು ಆವ್ರೇಜ್ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದ್ರೆ ಮುಂದೆ ರ್ಯಾಂಕ್ ತೆಗಿಯೋಕ್ಕೆ, ಟಾಪರ್ ಆಗೋಕ್ಕೆ ಆಗಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ ಕೈಲಿ ಖಂಡಿತವಾಗ್ಲೂ ಆಗುತ್ತೆ. ಈ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ಕೊಡ್ತಾನೆ. ಅಲ್ಲಿ ತನಕ ನಾನು ಮಾಡುವಂಥ ವೀಡಿಯೋಸ್ನ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಅಪ್ಡೇಟ್ಸ್ ಬರುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮುಂದೆ ಸಿಗ್ತೀನಿ. ಟಿಲ್ ದೆನ್, ಬಾಯ್.